10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಚಾಪ್ಟರ್ 2 ಪಾಲಿನಾಮಿಯಲ್ ಅಭ್ಯಾಸ 2.2 ಎಕ್ಸಸೈಸ್ 2.2 ಕ್ವಶನ್ ನಂಬರ್ 1 ಸಬ್ ಕ್ವಶನ್ 2 4x ಸ್ಕ್ವೇರ್ ಮೈನಸ್ 4x ಪ್ಲಸ್ 1. ಇಲ್ಲಿ ನಾವು ಈ ಬಹುಪದೋಕ್ತಿಯ ಶೂನ್ಯತೆ ಅಥವಾ ಝೀರೋಸ್ ಆಫ್ ಪಾಲಿನಾಮಿಯಲನ್ನು ಕಂಡುಹಿಡಿಬೇಕು. ಆಮೇಲೆ ಅದನ್ನು ವೆರಿಫೈ ಮಾಡಬೇಕು ಅಥವಾ ತಾಳೆ ನೋಡಬೇಕು. ಸೊ ಮೊದಲಿಗೆ ಇದರ ಶೂನ್ಯತೆ ಅಥವಾ ಝೀರೋಸ್ ಆಫ್ ಪಾಲಿನಾಮಿಯಲನ್ನು ಕಂಡುಹಿಡಿಯುವ. ಸೊ ನಮಗೆ ಕೊಟ್ಟಿರುವಂಥ ಪಾಲಿನಾಮಿಯಲ್ 4x ಸ್ಕ್ವೇರ್ ಮೈನಸ್ 4x ಪ್ಲಸ್ 1. ಇಲ್ಲಿ ನಾವು 1 ಅಂತ ಇದೆ, ಹಾಗೆ ಇಲ್ಲಿ -4 ಅಂತ ಇದೆ. ಸೊ ನಮಗೆ ಗುಣಿಸಿದಾಗ ಹಾಗೆ ಇಲ್ಲಿ 4 ಇದೆ. ಸೊ 1 ಇಂಟು 4 ಅಂತ ಹೇಳಿದರೆ ಇಲ್ಲಿ 4. ಸೊ ಗುಣಿಸಿದಾಗ ನಮಗೆ 4 ಎನ್ನುವಂಥ ಉತ್ತರ ಬರಬೇಕು. ಹಾಗೆ ಕೂಡಿಸಿದಾಗ -4 ಎನ್ನುವಂಥ ಉತ್ತರ ಬರಬೇಕು. ಈ ರೀತಿ ಬರುವಾಗೆ ನಾವಿಲ್ಲಿ ಇದರ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಸೊ 4 ಎನ್ನುವಂಥ ಉತ್ತರ ಬರಬೇಕಾದ್ರೆ ನಾವಿಲ್ಲಿ 2 ಮತ್ತು 2 ಈ ಎರಡು ಅಪವರ್ತನಗಳನ್ನು ತೆಗೆದುಕೊಳ್ಬೋದು. ಆದರೆ ನಮಗಿಲ್ಲಿ ಕೂಡಿಸಿದಾಗ -4 ಬರಬೇಕು. ಹಾಗಾಗಿ ಇದರ ಸೈನನ್ನು ಮೈನಸ್ ಹಾಗೆ ಇದನ್ನು ಕೂಡ ಮೈನಸ್ ಅಂತ ತೆಗೆದುಕೊಳ್ಳುವ. ಯಾಕೆಂದರೆ -2 ಪ್ಲಸ್ -2 ಅಂತ ಹೇಳಿದರೆ ಆ್ಯಡ್ ಮಾಡಿದಾಗ 4 ಹಾಗೆ -4 ಎನ್ನುವಂಥ ಉತ್ತರ ಬರ್ತದೆ. ಅದೇ ರೀತಿ ಇದೆರಡನ್ನು ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಸೊ 2 ಇಂಟು 2 ಅಂತ ಹೇಳಿದರೆ ಇಲ್ಲಿ ಗುಣಿಸಿದಾಗ +4 ಎನ್ನುವಂಥ ಉತ್ತರ ಬರ್ತದೆ. ಸೊ ನಾವಿಲ್ಲಿ ಎರಡು ಅಪವರ್ತನ ಅಥವಾ ಎರಡು ಫ್ಯಾಕ್ಟರ್ಸನ್ನು ತೆಗೆದುಕೊಂಡಿದ್ದೇವೆ. ಈ ಎರಡು ಫ್ಯಾಕ್ಟರ್ಸನ್ನು ಈಗ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಾನಿಲ್ಲಿ ಬರೀತಾ ಇದ್ದೇನೆ 4x ಸ್ಕ್ವೇರ್ ಮೈನಸ್ 4s ಇರುವಂಥ ಜಾಗದಲ್ಲಿ 4s ಸ್ಕ್ವೇರ್, ಇಲ್ಲಿ -2s ಆಮೇಲೆ +1 ಅಂತ ಬರೀತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು -2s ಇದು ಯಾವುದಕ್ಕೆ ಸಮವಾಗಿದೆ? -4sಗೆ ಸಮವಾಗಿದೆ. ನಂತರ ನಾವಿದನ್ನು ಎರಡು ಪದವಾಗಿ ಡಿವೈಡ್ ಮಾಡುವ. ಸೊ ಇದೊಂದು ಪದ ಹಾಗೆ ಇದೊಂದು ಪದ. ಈ ಮೊದಲ ಪದದಿಂದ ಕಾಮನ್ ಬೆಲೆಗಳನ್ನು ಹೊರಗಡೆ ತೆಗಿಬೇಕು. ಸೊ ಇಲ್ಲಿ ಕೂಡ 2 ಇದೆ ಹಾಗೆ ಇಲ್ಲಿ ಕೂಡ 2 ಇದೆ. 2 ಅಲ್ಲಿ ಇದು ಗುಣಿಸಲ್ಪಡ್ತದೆ. ನಂತರ ಇಲ್ಲಿ s ಇದೆ, ಇಲ್ಲಿ ಕೂಡ s ಇದೆ. ಹಾಗಾಗಿ 2s ಅನ್ನು ಹೊರಗಡೆ ತೆಗಿತಾ ಇದ್ದೇನೆ. ಸೊ 2 2s are 4. 2s ಅನ್ನು ಹೊರಗಡೆ ತೆಗೆದರೆ ಇಲ್ಲಿ ಉಳಿತಾ ಇದೆ 2s, ಯಾಕೆಂದರೆ 2 2s are 4. ನೆಕ್ಸ್ಟ್ -2s ಅನ್ನು ಹೊರಗಡೆ ತೆಗೆದಿದ್ದೇವೆ, ಹಾಗಾಗಿ ಇಲ್ಲಿ 1 ಉಳಿತಾ ಇದೆ. 2 1s are 2. ನೆಕ್ಸ್ಟ್ ಇಲ್ಲಿ ಇದರಿಂದ -1 ಹೊರಗಡೆ ತೆಗಿತಾ ಇದ್ದೇನೆ. ಸೊ -1 ಹೊರಗಡೆ ತೆಗೆದರೆ ಇಲ್ಲಿ ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ. ಸೊ ಇದು +2s ಆಗ್ತದೆ. ಹಾಗೆ ಇಲ್ಲಿ +1 ಇದ್ದದ್ದು ಮೈನಸ್ ಹೊರಗಡೆ ತೆಗೆದಿರೋದ್ರಿಂದ ಇದು ಮೈನಸ್ ಆಗ್ತದೆ. ಯಾಕೆಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ -1. ನೆಕ್ಸ್ಟ್ ಇಲ್ಲಿ 2s -1 ಇದೆ ಹಾಗೆ ಇಲ್ಲಿ ಕೂಡ 2s -1 ಇದೆ. ಸೊ ಒಂದು ಪದ 2s -1 ಹಾಗೆ ಇನ್ನೊಂದು ಪದ ಕೂಡ ಏನಾಗಿದೆ? 2s -1 ಆಗಿದೆ. ಸೊ 2s -1. ಸೊ ನಾವಿಲ್ಲಿ ಈಗ 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1 ಈ ಬಹುಪದೋಕ್ತಿಯನ್ನು ಬಿಡಿಸಿ ಬರೆದಿದ್ದೇವೆ. 2s -1 ಮತ್ತು 2s -1 ನಮಗೆ ಒಂದೇ ರೀತಿಯ ಬೆಲೆಗಳು ಇಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ನಾವೇನು ಮಾಡಬೇಕು? ಇದರ ಝೀರೋಸನ್ನು ಫೈಂಡ್ ಔಟ್ ಮಾಡಬೇಕು ಅಥವಾ ಇದರ ಶೂನ್ಯತೆಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಈಗ 0 ಆಗಬೇಕು ಅಂತಾದರೆ ಈ ಎರಡರಲ್ಲಿರುವಂಥ ಯಾವುದಾದ್ರೂ ಒಂದು ಬೆಲೆ 0 ಆಗಿರಬೇಕು. ಈಗ ಇದು 0 ಆದರೆ 0 ಇಂಟು 2s -1 ಅದು 0 ಕೊಡುತ್ತೆ, ಅಥವಾ ಇದು 0 ಆಗ್ಬೋದು. ಸೊ ಯಾವುದಾದ್ರೂ ಒಂದನ್ನು ನಾವು 0 ಅಂತ ತೆಗೆದುಕೊಳ್ಬೇಕು. ಸೊ 2s -1 = 0 ಅಂತ ತೆಗೆದುಕೊಳ್ತೇನೆ ಇದನ್ನು. ಆಗ 2s ಈ -1 ಈ ಜಾಗಕ್ಕೆ ಬಂದಾಗ +1 ಆಗ್ತದೆ. ಸೊ s = 1/2 ಎನ್ನುವಂಥ ಉತ್ತರ ಸಿಗ್ತದೆ. ಆರ್ ಪುನಃ 2s -1 ಇದನ್ನು 0 ಆಗಿ ತೆಗೆದುಕೊಂಡಾಗ ಕೂಡ ಸೇಮ್ ಉತ್ತರ ಸಿಗ್ತದೆ. ಸೊ 2s = 1, s = 1/2 ಎನ್ನುವಂಥ ಉತ್ತರ ಸಿಗ್ತದೆ.
ಸೊ ಇಲ್ಲೀಗ 1/2 ಮತ್ತು 1/2 ಇದು ಏನಿದೆ, ಇದು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಥವಾ ಝೀರೋ ಆಫ್ ಪಾಲಿನಾಮಿಯಲ್ ಆಗಿದೆ. ಸೊ ನಾವಿಲ್ಲಿ ಬರೀಬೋದು 4s² - 4s + 1 ಬಹುಪದೋಕ್ತಿಯ ಶೂನ್ಯತೆಗಳು. ಝೀರೋಸ್ ಆಫ್ ಪಾಲಿನಾಮಿಯಲ್ ಆರ್ ಹಾಫ್ ಆ್ಯಂಡ್ ಹಾಫ್. ಸೊ ನಮಗಿಲ್ಲಿ 2 ಶೂನ್ಯತೆಗಳು ಸಿಕ್ಕಿದೆ, ಒಂದೇ ರೀತಿಯ ಬೆಲೆಗಳು ಸಿಕ್ಕಿದೆ. ನಂತರ ನಾವೇನು ಮಾಡಬೇಕು, ಇದನ್ನು ವೆರಿಫೈ ಮಾಡಬೇಕು, ಅಂದರೆ ತಾಳೆ ನೋಡಬೇಕು. ಸೊ ಮೊದಲಿಗೆ ಶೂನ್ಯತೆಗಳ ಮೊತ್ತ ಅಥವಾ ಸಮ್ ಆಫ್ ಝೀರೋಸ್, ಅದನ್ನು ನಾವು ಆಲ್ಫಾ ಪ್ಲಸ್ ಬೀಟಾ ಅಂತ ಬರೀತೇವೆ. ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದರೆ ಝೀರೋಸ್. ಈಗ ನಮಗಿಲ್ಲಿ 2 ಝೀರೋಸ್ ಸಿಕ್ಕಿದೆ, ಅಂದರೆ ಇದು ಒಂದು ಆಲ್ಫಾ ಆಗಿದೆ, ಹಾಗೆ ಇದು ಬೀಟಾ ಆಗಿದೆ. ಶೂನ್ಯತೆಗಳು 2 ಶೂನ್ಯತೆಗಳು ಸಿಕ್ಕಿದೆ. ಸೊ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದರೆ ಹಾಫ್ ಪ್ಲಸ್ ಹಾಫ್. ಸೊ ಹಾಫ್ ಪ್ಲಸ್ ಹಾಫ್ ನಮಗೆ ಯಾವ ಬೆಲೆಯನ್ನು ಕೊಡ್ತದೆ, 1 ಕೊಡ್ತದೆ. ಸೊ ಇದು 1ಗೆ ಸಮವಾಗಿದೆ. ನಂತರ ನಾವೇನು ಮಾಡಬೇಕು, ಇದು ಅದರ ಸಹಗುಣಕಗಳ ನಡುವಿನ ಸಂಬಂಧದ ಫಾರ್ಮುಲಾ ಏನಿದೆ ಅದಕ್ಕೆ ಸಮವಾಗಿದೆಯಾ ಅಂತ ನೋಡಬೇಕು. ಸೊ ಸಮ್ ಆಫ್ ಝೀರೋಸ್ ಏನು ಹೇಳ್ತದೆ, ಆಲ್ಫಾ ಪ್ಲಸ್ ಬೀಟಾ ಯಾವುದಕ್ಕೆ ಸಮವಾಗಿದೆ, -b/aಗೆ ಸಮವಾಗಿದೆ ಅಂತ ಹೇಳ್ತದೆ. ಸೊ ಇಲ್ಲೀಗ -b/a ಅಂತ ಬರೆದರೆ ಏನು ಉತ್ತರ ಬರ್ತದೆ ಅಂತ ನಾವೀಗ ನೋಡುವ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥ ಪೊಲಿನಾಮಿಯಲ್ ಏನು, 4x² - 4s + 1. ಇದನ್ನು ax² + bx + c ಇದರ ಜೊತೆ ಕಂಪೇರ್ ಮಾಡಿದಾಗ ನಾವಿಲ್ಲಿ ಎಯ ಬೆಲೆಯನ್ನು ಫೈಂಡ್ ಔಟ್ ಮಾಡ್ಬೋದು. ಎ ಏನಾಗಿದೆ, ಇಲ್ಲಿ 4 ಆಗಿದೆ. ಹಾಗೆ ಬಿಯ ಬೆಲೆ ಎಷ್ಟು, ಎಕ್ಸಿನ ಜಾಗದಲ್ಲಿ ಇಲ್ಲಿ ಎಸ್ ಇದೆ. ಸೊ ಬಿಯ ಬೆಲೆ ಇಲ್ಲಿ -4, ಹಾಗೆ ಸಿ ಇಲ್ಲಿ 1 ಆಗಿದೆ. ನೆಕ್ಸ್ಟ್ ಈ ಬೆಲೆಯನ್ನು ಇಲ್ಲಿ ಹಾಕುವ. ಸೊ b -4, ಸೊ ಮೈನಸ್ ಆಲ್ರೆಡಿ ಇದೆ, ಬಿಯ ಬೆಲೆ -4 ಡಿವೈಡೆಡ್ ಬೈ ಎಯ ಬೆಲೆ 4 ಆಗಿದೆ. ಸೊ 4 ಕ್ಯಾನ್ಸಲ್ ಆಗಿ ಮೈನಸ್ ಪ್ಲಸ್ ಆಗ್ತದೆ. ಇಲ್ಲಿ ಕೂಡ ನಮಗೆ ಉತ್ತರ 1 ಅಂತ ಬರ್ತದೆ. ಅಂದರೆ ಆಲ್ಫಾ ಪ್ಲಸ್ ಬೀಟಾ ಯಾವುದಕ್ಕೆ ಸಮವಾಗಿದೆ, -b/aಗೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ, ಪ್ರಾಡಕ್ಟ್ ಆಫ್ ಝೀರೋಸ್. ಸೊ ಶೂನ್ಯತೆಗಳ ಗುಣಲಬ್ಧ, ಸೊ ಹಾಫ್ ಇಂಟು ಹಾಫ್. ಸೊ ಹಾಫ್ ಇಂಟು ಹಾಫ್ ಅಂತ ಹೇಳಿದರೆ 1 × 1 1, 2 × 2 4, ಇದು 1/4 ಕೊಡ್ತದೆ. ನೆಕ್ಸ್ಟ್ ಇದು ಯಾವುದಕ್ಕೆ ಸಮವಾಗಿದೆ ಅಂತ ನಾವು ನೋಡಬೇಕು. ಇದು ಆಲ್ಫಾ ಇಂಟು ಬೀಟಾ c/aಗೆ ಸಮವಾಗಿದೆಯಾ ಅಂತ ನಾವಿಲ್ಲಿ ಚೆಕ್ ಮಾಡಬೇಕು. ಸೊ ಇಲ್ಲಿ c/a ಅಂತ ಬರೀತಾ ಇದ್ದೇನೆ. ಸಿಯ ಬೆಲೆ ಎಷ್ಟು, 1 ಆಗಿದೆ. ಹಾಗೆ ಎಯ ಬೆಲೆ ಎಷ್ಟು, 4 ಆಗಿದೆ. ಸೊ 1 / 4. ಸೊ ಇಲ್ಲಿ ನೀವು ನೋಡ್ಬೋದು ನಮಗೆ ಒಂದೇ ರೀತಿಯ ಉತ್ತರ ಸಿಕ್ಕಿದೆ. ಹಾಗೆ ಇಲ್ಲಿ ಕೂಡ ಒಂದೇ ರೀತಿಯ ಉತ್ತರ ಸಿಕ್ಕಿದೆ. ಅಂದರೆ ಆಲ್ಫಾ ಪ್ಲಸ್ ಬೀಟಾ = -b/a. ಅದೇ ರೀತಿ ಆಲ್ಫಾ ಇಂಟು ಬೀಟಾ = c/a. ಎರಡೂ ಕೂಡ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು.